ಒಮ್ಮೆ ಹಕ್ಕಿಗಳು ದೊಡ್ಡ ವೃಕ್ಷದ ಮೇಲೆ ತಮ್ಮ ರಾಜ್ಯವನ್ನು ನಿರ್ಮಿಸಿಕೊಳ್ಳುತ್ತವೆ. ಅವರ ರಾಜನಾದ ಗರುಡ ಹಕ್ಕಿ ತನ್ನ ಪ್ರಜೆಯನ್ನು ಸಂರಕ್ಷಿಸುತ್ತಾ ಎಲ್ಲ ಹಕ್ಕಿಗಳಿಗೆ ನ್ಯಾಯ ಒದಗಿಸುತ್ತಾ ಸಂತೋಷವಾಗಿರುತ್ತಾನೆ. ಆದರೆ ಅವರ ಶತ್ರುಗಳಾದ ಬಾವಲಿಗಳು ಸದಾ ಪಿತೂರಿ ಮಾಡುತ್ತಾ ಹಕ್ಕಿಗಳ ರಾಜ್ಯವನ್ನು ಹಾಳುಮಾಡಲು ಯೋಜಿಸುತ್ತಿರುತ್ತವೆ. ಒಂದು ದಿನ ಬಾವಲಿಗಳ ರಾಜ ತನ್ನ ಸೈನ್ಯವನ್ನು ಕಳುಹಿಸಿ ಹಕ್ಕಿಗಳ ಗೂಡುಗಳನ್ನು ಧ್ವಂಸ ಮಾಡಿಸುವ ಯತ್ನ ಮಾಡುತ್ತಾನೆ. ಹಕ್ಕಿಗಳು ಆತಂಕಗೊಂಡು ತಮ್ಮ ಅರಮನೆಯ ಖಜಾಂಚಿ ಗುಬ್ಬಚ್ಚಿಯ ಬಳಿ ಸಲಹೆ ಕೇಳುತ್ತಾರೆ. ಗುಬ್ಬಚ್ಚಿ ತಿಳುವಳಿಕೆಯುಳ್ಳವಳಾಗಿದ್ದು ತಂತ್ರವನ್ನು ಬಳಸಲು ತಯಾರಾಗುತ್ತಾಳೆ. ನಾವು ಬಲದಿಂದ ಹೋರಾಡಲಾರದು, ಆದರೆ ಬುದ್ಧಿಯಿಂದ ಗೆಲ್ಲಬಹುದು ಎಂದು ಗುಬ್ಬಚ್ಚಿ ಹೇಳುತ್ತಾಳೆ. ಅವಳು ಒಂದು ಮಂತ್ರ ರೂಪಿಸಿದಂತೆ ಕೆಲವು ಹಕ್ಕಿಗಳನ್ನು ಬಾವಲಿಗಳ ಬಳಿಗೆ ಕಳುಹಿಸುತ್ತಾಳೆ. ಅವರು ಬಾವಲಿಗಳಲ್ಲಿ ಮಿತ್ರತ್ವ ಸಾಧಿಸುತ್ತಾರೆ ಮತ್ತು ಅವರ ನಂಬಿಕೆಗೆ ಪಾತ್ರವಾಗುತ್ತಾರೆ. ಆದ್ದರಿಂದ ಬಾವಲಿಗಳು ಹಕ್ಕಿಗಳನ್ನು ಭದ್ರತಾರಹಿತ ಎಂದು ಅಣಕಿಸುತ್ತಾರೆ. ಹಕ್ಕಿಗಳು ಖಂಡಿತವಾಗಿಯೂ ಹಿಂಸೆಗೆ ತಯಾರ. ಈ ಸಂದರ್ಭದಲ್ಲಿ ಹಕ್ಕಿಗಳ ಅರಮನೆಯ ಹತ್ತಿರದ ಹಳ್ಳಿಯಲ್ಲಿ ಒಂದು ಅಪರೂಪದ ಗಿಡ ಬೆಳೆದು ನಿಂತಿತ್ತು. ಈ ಗಿಡವನ್ನು ಎಲ್ಲರೂ ಉಜ್ಜುವ ಗಿಡ ಎಂದು ಕರೆಯುತ್ತಿದ್ದರು. ರಾತ್ರಿ ಹೊತ್ತಿಗೆ ಅದು ಗಾಳಿಯಲ್ಲಿ ಆಲೋಚನೆಯನ್ನು ಹಂಚಿಕೊಳ್ಳುವಂತಿತ್ತು. ಒಂದು ದಿನ ಹಳ್ಳಿಯ ಹುಲಿ ಈ ಗಿಡದ ಬಳಿ ಬಂದು ಹಕ್ಕಿಗಳ ಬಗ್ಗೆ ವಿಚಾರಿಸುತ್ತದೆ. ನಾನು ಹಕ್ಕಿಗಳ ರಾಜ್ಯವನ್ನು ನಾಶ ಮಾಡಲು ಹೋಗಿದ್ದೇನೆ, ಅವರು ನನಗೆ ಶತ್ರು ಎಂದು ಹುಲಿ ಗಿಡಕ್ಕೆ ಹೇಳುತ್ತದೆ. ಆಗ ಗಿಡ ತಿಳಿದುಕೊಳ್ಳುತ್ತದೆ, ಈ ಹುಲಿ ಬಾವಲಿಗಳ ಸಹಾಯಕ್ಕೆ ಹೋಗುತ್ತಿದೆ. ಗುಬ್ಬಚ್ಚಿಯ ತಂತ್ರ ಇನ್ನಷ್ಟು ಬಲವಂತವಾಗಿ ನಡೆಯಬೇಕೆಂದು ಗಿಡ ತೀರ್ಮಾನಿಸುತ್ತದೆ. ಹುಲಿಯೇ, ಹಕ್ಕಿಗಳು ಈಗ ಬಲಹೀನರು. ಆದರೆ ನಾನೊಂದು ತಂತ್ರ ಹೇಳುವೆ ಎಂದು ಗಿಡ ಹೇಳಿತು. ಹುಲಿಯು ಬಾವಲಿಗಳ ಬಲವನ್ನು ನಂಬದೆ ಸ್ವತಃ ಹೋಗಿ ಅವರಲ್ಲಿ ಕೂಡಿದ ಹಕ್ಕಿಗಳನ್ನು ಕೇಳಿ ಅವರು ನಿಜವಾಗಿಯೂ ಶತ್ರುವೇನೋ. ಹುಲಿ ಆ ಮಾತುಗಳನ್ನು ನಂಬಿ ಬಾವಲಿಗಳ ರಾಜ್ಯಕ್ಕೆ ಹೋಗುತ್ತದೆ. ಆದರೆ ಅಲ್ಲಿದ್ದ ಕೆಲವು ಬಾವಲಿಗಳು ಆ ಹುಲಿಯನ್ನು ನೋಡಿದ ತಕ್ಷಣ ದೂಷಣೆ ಮಾಡುತ್ತಾರೆ. ನೀನು ಹುಲಿಯೇ, ನಮ್ಮ ನಡುವೆ ತಂತ್ರಗಾರನಾಗಲು ಬಂದಿದ್ದೀಯಾ ಎಂದು ಅವರು ಕೋಪದಿಂದ ಕೇಳುತ್ತಾರೆ. ಇದರಿಂದ ಹುಲಿಗೆ ಆ ಹಕ್ಕಿಗಳು ವಾಸ್ತವದಲ್ಲಿ ಬಾವಲಿಗಳಿಗೆ ಶತ್ರುಗಳೇನೋ ಎಂಬ ಅನುಮಾನ ಬಂದು ಬಿಡುತ್ತದೆ. ಹುಲಿ ಬಾವಲಿಗಳನ್ನು ಹೊಡೆದು ಓಡಿಸುತ್ತದೆ. ಹಕ್ಕಿಗಳು ತಮ್ಮ ತಂತ್ರದಿಂದ ಜಯ ಸಾಧಿಸುತ್ತವೆ.